ಅಂತ ಅದನ್ನ ನೀವು ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ ಎಚ್ಚರದಿಂದ ಇರ್ರಿ. ಇನ್ನು ಮುಂದೆ ಹೆಚ್ಚು ಕಡಿಮೆ ತ್ರಾಸ ಆಗುದು ನಿಮ್ಗ 100ಕ್ಕೆ 100 ನಾವು ಹೋರಾಟ ಇನ್ನು ಮುಂದೆ ಕೈ ಬಿಡಂಗಿಲ್ಲ. ನಾವು ನಿಮ್ಮ ಅಧಿಕಾರ ನಿಮ್ಮ ಒಂದು ಆಡಳಿತ ನಾವು ನೋಡೇ ನೋಡ್ತೀವಿ. ಮಲ್ಲಪ್ಪ ನಮ್ಮ ಮಲ್ಲಪ್ಪ ಸರ್ ಹಿರಿಯಾರಾಳ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಸಾಕಷ್ಟುವಾಗಿ ಬಾದಾಮಿಯ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಹೋರಾಟದಲ್ಲಿ ನಿರಂತರವಾಗಿ ಹೋರಾಟದಲ್ಲಿ ಬಂದಿದ್ದಾರೆ. ಒಟ್ಟಾರೆ ಅವರ ಮಾತುಗಳು ಅಭಿವೃದ್ಧಿಯಲ್ಲಿ ಬಾದಾಮಿಯ ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿ ವಿಷಯದಲ್ಲಿ ಮತ್ತು ಪ್ರವಾಸ ತಾಣ ಏನು ಬಾದಾಮಿಯ ವಿಷಯದಲ್ಲಿ ಅಭಿವೃದ್ಧಿಯ ತಾವೆಲ್ಲ ಅನುಭವ ಇದ್ದಾರೋ ಏನ್ ಸರ್, ಯಾಕೆ ಹೀಗಾಗಿದೆ ಬಾದಾಮಿ ಪರಿಸ್ಥಿತಿ ಹೇಳಿ. ಇಲ್ಲಿ ಮೊಟ್ಟ ಮೊದಲು ನಾವು ಹೇಳ್ಬೇಕಂದ್ರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ, ಜ್ಞಾನಪೂರ್ಣತನ ತೋರಿಸ್ಕೊಂತ ಹೊಂಟಿದ್ದಾರೆ. ನನಗೆ ಬೇಕಾಗಿರೋದು ಅಭಿವೃದ್ಧಿ ಆಗಬೇಕು. ಬಾದಾಮಿ ನಗರವು ಪುಲಿಕೇಶಿ ಚಾಲುಕ್ಯರ ರಾಜಧಾನಿ. ಬಾದಾಮಿ ನಗರ ಚಾಲುಕ್ಯರ ರಾಜಧಾನಿ ಹೇಗಿರಬೇಕು ಆ ರೀತಿ ಒಳಗೆ ಮಾಡುವಂಥ ಇಚ್ಛಾಶಕ್ತಿ ಕೊರತೆ ಇರ್ತಕ್ಕಂಥದ್ದು ಜನಪ್ರತಿನಿಧಿಗಳು, ಈಗಿನವರಾಗಲಿ ಹಿಂದಿನವರಾಗಲಿ. ಯಾಕಂದರೆ ನಾವು ಸುಮಾರು 16 ವರ್ಷದಿಂದ ನನ್ನ ಹೋರಾಟ ಇದೆ. ಬಾದಾಮಿ ಅಭಿವೃದ್ಧಿ ಹೋರಾಟ ಸಮಿತಿ ಕಟ್ಟಿಕೊಂಡು 16 ವರ್ಷದಿಂದನೂ ನಾವು ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಮನವರಿಕೆ ಮಾಡಿ ಕೊಟ್ಟಿವಿ. ಆದರೆ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ. ಬರೀ ಹಿಂಬರ ಕೊಟ್ಟು ಒಂದು ಹಿಂಬರ ಸಹಿತ ಕೊಡುವಷ್ಟು ಶಕ್ತಿ ಇಲ್ಲ ಅವ್ರಿಗೆ. ನಮ್ಮ ಮನವಿಯನ್ನು ಸ್ವೀಕರಿಸೋದು, ಅದನ್ನು ಇಟ್ಕೊಳ್ಳೋದು, ಯಾವುದೇ ರೀತಿ ಅಭಿವೃದ್ಧಿ ಮಾಡಲಿಲ್ಲ. ಈಗ ನಮಗೆ ಬೇಕಾಗಿರೋದು ಇದು ಒಂದು ನಮಗೆ ಹೋರಾಟ ಸಮಿತಿಯಿಂದ ಡಿವೈಡರ್ ಮಾಡಬೇಕಂತೇಳಿ ಭಯಂಕರ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಿದಾಗ ಅವತ್ತಿನ ಮಾಜಿ CM ಡಿವೈಡರ್ ಸಕ್ಸಸ್ ಆಗಿದೆ. ಡಿವೈಡರ್ ಮಾಡಬೇಕಾದ್ರೂ ನಾವು ಹೇಳಿದ್ವಿ, ಅಗಲೀಕರಣ ಮಾಡಲಾರ್ದನ ನೀವು ಡಿವೈಡರ್ ಮಾಡಬೇಡ್ರಿ, ಅಗಲೀಕರಣ ಮಾಡಬೇಕಾದ್ರೆ ಡಿವೈಡರ್ ಮಾಡಬೇಕು ಅಂತ ಹೇಳಿದ್ವಿ. ಆದರೆ ಇವರು ಏನೋ ಅದು ಯಾವುದೇ ರೀತಿಯ ಅದು ಏನು ಅವ್ರ ತಲೆ ಬಂತು ಏನೋ ಅದನ್ನ ಇನ್ನು 10 ಫೂಟ್ ಒಳಸ್ಬೇಕು, ಕಡಿಮೆ ಅಂದರೂ 10 ಫೂಟ್. ಯಾಕಂದರೆ ಅವತ್ತಿನ UP ಕಾದರು ನಗರಾಭಿವೃದ್ಧಿ ಮೀಟ್ರು ಬಂದು 10 ಫೂಟು ಹತ್ತಾಗ ಅಂದರೆ 20 ಫೂಟ್ ಒಟ್ಟು 7 ಅಗಲೀಕರಣ ಮಾಡೋಣ ಅಂತೇಳಿ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ರು ತಹಸೀಲ್ದಾರ್ಗೆ. ಅದನ್ನು ಕಾಗದ ಪತ್ರ ತಯಾರು ಮಾಡಿ ಕಳಿಸ್ರಿ, ನಾವು ಅದನ್ನು ಸ್ಯಾಂಕ್ಷನ್ ಮಾಡಿ ಕಳಿಸ್ಕೊಡ್ತೀವಿ. ಆ ಪ್ರಕಾರ ಇದನ್ನು ಮುಂದಿನ ಡಿವೈಡರನ್ನು ಮಾಡಿರಿ. ಡಿವೈಡರ್ಗೆ ಅಚ್ಚಿಕಿಚ್ಚಿಗೆ ಅಗಲೀಕರಣ ಮಾಡಿ ಪಾದಚಾರಿಗಳು ಅಡ್ಡಾಡಕ್ಕೆ ಅನುಕೂಲ ಆಗುವಂಗೆ. ಯಾಕೆ ಪಾದಚಾರಿಗಳು ಈ ಸದ್ಯಕ್ಕೆ ಎಲ್ಲಿಗೆ ಪರಿಸ್ಥಿತಿ ಆಗಿಬಿಟ್ಟವು. ಎಲ್ಲರೂ ನಾನು ಹಿಡ್ಕೊಂಡು ಎಲ್ಲರೂ ಅತಿಕ್ರಮಣ ಮಾಡವ್ರೆ. ಈ ರೀತಿ ಒಳಗೆ ಅತಿಕ್ರಮಣ ಮಾಡಿದರೆ ಬಾದಾಮಿ ನಗರ ಅಭಿವೃದ್ಧಿ ಆಗಲ್ಲ. ಪ್ರವಾಸಿಗರ ತಾಣ, ಇಲ್ಲಿ ಸಾಕಷ್ಟು ಜನರ ಉಪಜೀವನಕ್ಕೆ ಅನುಕೂಲ ಆಗುವಂಥ ಒಂದು ನಗರ. ಯಾವುದೇ ರೀತಿಯ ಜನರು ತೊಂದರೆಗೆ ಒಳಗಾಗಲಾರ್ದೆ ಬೇಕಾದಂಗೆ ಸಾಕಷ್ಟು ತಮ್ಮ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಆದರೂ ಬದುಕೊಳ್ಳೋಕೆ, ಜೀವನ ಮಾಡ್ಕೊಳ್ಳೋಕೆ ಸಾಕಷ್ಟು, ಯಾಕಂದ್ರೆ ಪ್ರವಾಸಿಗರ ತಾಣ ಆಗಿದ್ದರಿಂದ ಇದು ಮಾಡಲಿಕ್ಕೆ ಅನುಕೂಲ ಐತಿ. ಇದ್ರ ಜೊತೆಗೆ ನಾವು ಈಗ 16-17 ವರ್ಷದಿಂದ 100 ಮೀಟರಿಗೆ ಒಂದೊಂದು ಶೌಚಾಲಯ, ಲೇಡೀಸ್ ಆ್ಯಂಡ್ ಜೆಂಟ್ಸ್, ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಶೌಚಾಲಯ ನಿರ್ಮಿಸಬೇಕಂತೇಳಿ ನಾವು ಅವತ್ತಿನಿಂದ ಇವತ್ತಿನ ತನಕನೂ ನಾವು ನಮ್ಮ ಮನೆಗೆ ಕೊಟ್ಕೊತಾನೆ ಇದ್ದೀವಿ, ಸ್ಟ್ರೈಕ್ ಮಾಡ್ಕೊತಾನೆ ಇದ್ದೀವಿ. ಎಲ್ಲ ರೀತಿಯಿಂದ ಪ್ರತಿಭಟನೆ, ಉಗ್ರ ಪ್ರತಿಭಟನೆ ಮಾಡಿದ್ವಿ. ಇನ್ನು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ತಿಳಿಯಬಲ್ದು. ಈ ಅಭಿವೃದ್ಧಿ ಮಾಡೋದ್ರೊಳಗೆ ಯಾವುದೇ ರೀತಿಯ ರಾಜಕೀಯ ಬಳಸಬೇಡ್ರಿ. ಎಲ್ಲ ಈ ಮಾಜಿ ಮತ್ತು ಹಾಲಿ ಶಾಸಕರು, ಸಂಸದರು ಕೂಡಿಕೊಂಡು ಬಾದಾಮಿ ಅಭಿವೃದ್ಧಿ ಮಾಡುವ ಚಿಂತನೆಯನ್ನು ಮಾಡುವಂಥ ಸ್ಥಿತಿ ಒಳಗಿಲ್ಲ. ಆಗತೈತಿ. ಒಂದು ಚಾಲುಕ್ಯರ ನಾಡಿನ ಒಂದು ಸ್ಥಿತಿಗತಿಯನ್ನು ನೋಡಿದ್ರೆ ಹೆಂಗೆ ಇರಬೇಕು, ಮೈಸೂರಿಗೆ ಹೋದ್ರೆ ಹೆಂಗೆ ಅರಮನೆ ಅಂತ ಹಂಗೆ ಯಾವ ರೀತಿ ಅದು ಅಲ್ಲೇ ಡೆವಲಪ್ ಮಾಡ್ಯಾರ ಆ ರೀತಿ ಡೆವಲಪ್ ಮಾಡಲಿಲ್ಲ. ಆಮ್ಯಾಗ ಇದ್ರ ಜೊತೆಗೆ ನೀವು ಏನು ಬೀದಿ ದೀಪಗಳನ್ನು ಕುಂದಿಸ್ರಿ. DPR ಐತಿ ವಿಶ್ವ ಪಾರಂಪರಿಕ ವಿದ್ಯುತ್ ದೀಪಗಳನ್ನ ಹಾಕಬೇಕು ಅಂತ DPR ಆಗಿತ್ತು. ಅದನ್ನು ನನ್ನ ಗಾಳಿಗೆ ತೂರಿ ಯಾವೋ ಒಂದು ಸ್ಟ್ರೀಟ್ ಲೈಟ್ ಹಾಕಿಬಿಟ್ರಿ. ಆ ರೀತಿ ಮಾಡಿದ್ರೆ ಅಂದ್ರೆ ಅಭಿವೃದ್ಧಿ ಯಾವಾಗ ಕಾಣಬೇಕು? ನಾವು ಅಭಿವೃದ್ಧಿ ಆಗಬೇಕು ಅಂದ್ರೆ DPR ಮಾಡಿದ್ರೆ ಆ DPRಗೆ ಒಂದು ಕಳೆ ಬರಬೇಕು, ಅದನ್ನ ಅನುಷ್ಠಾನ ತರಬೇಕು. ಇದ್ರ ಜೊತೆಗೆ ಪೈಪ್ಲೈನ್ ಮಾಡಬೇಕಾಗೈತಿ. ಬಾದಾಮಿ ಹೊಂಡದ ನೀರನ್ನ ಏನು ಅಗಸ್ತ್ಯಕ್ಕೆ ಒಂದು ಪೈಪ್ಲೈನ್ ಮಾಡ್ಯಾರಲ್ಲ, ಅಲ್ಲೇ ಸರಸ್ವತಿ ಅಲ್ಲಿ ಒಂದು ಪೈಪ್ಲೈನ್ ಮಾಡಿದ್ರೆ
ಆ ಪೈಪ್ಲೈನಿಗೂ ಹಿಂದಿನ ಒಂದು ನಮ್ಮ ತಹಶೀಲ್ದಾರು ಅದನ್ನ ಬಜೆಟ್ನಾಗ ಹಾಕ್ತೀನಿ ಮಾಡ್ತೀನಿ ಅಂದ್ರು, ಅದನ್ನೂ ಮಾಡಲಿಲ್ಲ. ಯಾಕಂದ್ರೆ ಆ ಪೈಪ್ಲೈನ್ ಮಾಡಿದ್ರೆ ಬದಾಮಿ ಹೊಂಡದ ನೀರು ಸೀದಾ ಬನಶಂಕರಿ ಹೊಂಡಕ್ಕೆ ಬಂದ್ರೆ, ಅಗಸ್ತ್ಯ ತೀರ್ಥಕ್ಕೆ ಬಂದ್ರೆ ಅತಿ ಶುಭ್ರವಾಗ್ತೈತಿ. ಯಾವುದೇ ರೀತಿಯ ಈ ಹೊಳಿ ನೀರು ಬರಲಾರ್ದಂಗೆ, ಹೊಳಿ ನೀರು ಬಂದ್ರೂ ಡೈರೆಕ್ಟಾಗಿ ಕೆನಲ್ ನೀರು ಸೀದಾ ಹೋಗಬೇಕು. ಯಾವುದೇ ರೀತಿಯ ಬದಾಮಿಯ ಕಲ್ಮಶವಾದ ನೀರು ಆ ಹೊಂಡಕ್ಕೆ ಬರಬಾರ್ದು. ಆ ರೀತಿಯೊಳಗೆ ಮೇಂಟೈನ್ ಮಾಡುವಂಥದ್ದು ಒಂದು ಎಲ್ಲ ಅಧಿಕಾರಿಗಳು ಕೈಯಾಗದಾರ. ಅಂದ್ರೆ ಜನಪ್ರತಿನಿಧಿಗಳಿಗೂ ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿನೇ ಇಲ್ಲ ಬದಾಮಿ ಅಭಿವೃದ್ಧಿಗೆ. ಹೌದೌದು, ಇದು 100% ಸತ್ಯ. ನಾ ಇದನ್ನ ಮೊದಲೇ ಹೇಳಕತ್ತಿದ್ದು, ಇಚ್ಛಾಶಕ್ತಿ ಕೊರತೆಯಿಂದನ ಇಲ್ಲಿ ತನಕನೂ ಇವರು ಹಿಂಗೆ ಹೊಂಟಾಗಿದ್ರು. ಆದ್ರೆ ಈಗ ಜನರು ಎಚ್ಚೆತ್ತುಕೊಂಡಾರ, ಎಲ್ಲರೂ ತಿಳುವಳಿಕೆದಾರ, ಪ್ರಜ್ಞಾವಂತರದಾರ. ಕ್ಷಣಕ್ಕೂ ಈಗೆಲ್ಲರೂ ಈಗ ಮೊಬೈಲ್ನೊಳಗೆ ಇಂಟರ್ನೆಟ್ನಾಗ ಎಲ್ಲವನ್ನು ನೋಡಕತ್ತಾರ. ಅಂತ ಅದನ್ನ ನೀವು ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ ಎಚ್ಚರದಿಂದ ಇರ್ರಿ. ಇನ್ನು ಮುಂದೆ ಹೆಚ್ಚು ಕಡಿಮೆ ತ್ರಾಸ ಆಗುದು ನಿಮ್ಗೆ 100% ನಾವು ಹೋರಾಟ ಸಮಿತಿಯವರು ಇನ್ನು ಮುಂದೆ ಕೈ ಬಿಡಂಗಿಲ್ಲ. ನಾವು ಇನ್ನು ನಿಮ್ಮ ಅಧಿಕಾರ ನಿಮ್ಮ ಒಂದು ಆಡಳಿತ ನಾವು ನೋಡ್ತೀವಿ. ಇದಕ್ಕೆ ನೀವು ತಕ್ಕ ಉತ್ತರ ಕೊಟ್ಟು ನೀವು ಅದು ಸರಿಪಡಿಸ್ತಿದ್ದೆ ಇದ್ರೆ ನಾವು ಮುಂದಿನ ದಿನಮಾನದೊಳಗೆ ನಾವು ನಮ್ಮ ಹೋರಾಟ ಜೋರಾಗ್ತೈತಿ ಅಂತ ನಾವು ಈಗ ಮೂಲಕ ನಾನು ಹೇಳಬಯಸುತ್ತೇನೆ. ಹೋರಾಟ ಸಮಿತಿ ಅಧ್ಯಕ್ಷರು. ಚಾಣಕ್ಯನ ಛಲ, ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.